ದಶವಾರ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರದಲ್ಲಿ ವಿಶ್ವ ಗುಬ್ಬಚ್ಚಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿಶ್ವ ಗುಬ್ಬಚ್ಚಿ ದಿನಾಚರಣೆ ಅಂಗವಾಗಿ ಮಕ್ಕಳು ಪಕ್ಷಿಗಳಿಗೆ ಆಹಾರ ಮತ್ತು ನೀರು ಇಟ್ಟು ಗುಬ್ಬಚ್ಚಿ ಚಿತ್ರ ಬಿಡಿಸುವುದರ ಮೂಲಕ ಆನಂದಿಸಿದರು. ಗ್ರಂಥಾಲಯ ಮೇಲ್ವಿಚಾರಕರಾದ ಡಿ.ಸಿ. ಶಿವಲಿಂಗಯ್ಯರವರು, ಗುಬ್ಬಚ್ಚಿಗಳು ನಮ್ಮ ಮನೆಯ ಸುತ್ತಲೂ ನಮ್ಮ ಗೂಡು ಕಟ್ಟಿಕೊಂಡು ಚಿಲಿಪಿಲಿ ಶಬ್ದ ಮಾಡುವ ಸುಂದರ ಪಕ್ಷಿಗಳು. ಅಳಿವಿನಂಚಿನಲ್ಲಿರುವ ಇಂತಹ ಪಕ್ಷಿ ಸಂಕುಲವನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಎಂದು ಮಕ್ಕಳಿಗೆ ತಿಳಿಸಿದರು. ಅಲ್ಲದೆ ಗ್ರಂಥಾಲಯದಲ್ಲಿ ಮಕ್ಕಳಿಂದ ಗುಬ್ಬಚ್ಚಿ ಚಿತ್ರ ಬಿಡಿಸಿ ಪಕ್ಷಿ ಪರಿಚಯ ಮಾಡಿಸಿದರು. ಎಲ್ರಿಗೂ ನಮಸ್ಕಾರ. ಇಂದು ಗುಬ್ಬಚ್ಚಿಗಳ ದಿನಾಚರಣೆ ಅಲ್ವಾ? ಗುಬ್ಬಚ್ಚಿಗಳೆಲ್ಲ ನೋಡಿದಿರಲ್ವಾ? ನಮ್ಮ ಮನೆಯ ಸುತ್ತಮುತ್ತ ವಾಸಿಸುವ ಒಂದು ಪಕ್ಷಿ ಅಲ್ವಾ? ಇಂದು ನಾವೇನು ಮಾಡ್ದೋ? ಗುಬ್ಬಚ್ಚಿಯ ದಿನಾಚರಣೆ ಪ್ರಯುಕ್ತ ಹಕ್ಕಿಗಳಿಗೆ ನೀರು ಮತ್ತು ಆಹಾರಗಳನ್ನು ಕೊಡುವುದರ ಮೂಲಕ ಇಂದು ನಾವು ದಶವಾರ ಅರಿವು ಕೇಂದ್ರದಲ್ಲಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ ಅಲ್ವಾ? ಗುಬ್ಬಚ್ಚಿಯ ಬಗ್ಗೆ ಗೊತ್ತೈತಲ್ಲ ನಿಮಗೆಲ್ಲರೂ? ಈಗ ದೀಕ್ಷಿ ಯಾವುದೇ ಅಕ್ಕಿ ಕಾಡನ್ನು ಓದುವುದರ ಮೂಲಕ ನಿಮಗೆ ಗುಬ್ಬಚ್ಚಿ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಮ್ಮ ಗ್ರಂಥಾಲಯದಲ್ಲಿ ಗುಬ್ಬಚ್ಚಿ ದಿನಾಚರಣೆಯನ್ನು ಮಾಡುತ್ತಿದ್ದೇವೆ. ಗುಬ್ಬಚ್ಚಿಯ ನಡವಳಿಕೆಯನ್ನು ತಿಳಿಸಿಕೊಡುತ್ತೇನೆ ಎಲ್ಲರಿಗೂ. ಗುಬ್ಬಚ್ಚಿಯ ನಡವಳಿಕೆ: ಮಾನವನ ವಾಸ್ತವ ಸ್ಥಳದ ಸುತ್ತಲೂ ವಾಸಿಸುವ ಎಲ್ಲರಿಗೂ ಚಿರಪರಿಚಿತವಾದ ಹಕ್ಕಿ. ನೆಲದ ಮೇಲೆ ಜಿಗಿಯುತ್ತಾ ಧಾನ್ಯ ಮತ್ತು ಚೆಲ್ಲಿದ ಆಹಾರ ತಿನ್ನುವುದು ಕಾಣಬಹುದು. ಇವು ಗುಂಪಾಗಿ ಗೂಡು ಕಟ್ಟುತ್ತವೆ ಮತ್ತು ಮರಗಳಲ್ಲಿ ಹಿಂಡಾಗಿ ತರಗುತ್ತವೆ. ಸಂಜೆ ಮತ್ತು ಬೆಳಗಿನ ಜಾವ ಚಿಲಿಪಿಲಿ ಎಂದು ಕೂಗುತ್ತಾ ಸಾಕಷ್ಟು ಗದ್ದಲ ಮಾಡುತ್ತವೆ. ಎಲ್ಲಿ ಕಂಡು ಬರುತ್ತದೆ ಅಂದರೆ ಇದು ಭಾರತದ ಉಪಖಂಡಾದ್ಯಂತ ಹಿಮಾಲಯದ 4500 ಮೀಟರ್ನಿನವರೆಗೆ ಭಾರತದ ಗುಬ್ಬಚ್ಚಿಗಳು ಕಾಣುತ್ತವೆ. ಇವರ ಮೋಜಿನ ಸಂಗತಿಗಳು ಏನೆಂದರೆ, ನಾವು ಇಲ್ಲಿ ಗೂಡು ಕಟ್ಟುತ್ತೇನೆ. ಮಾನವನ ನಿರ್ಮಿತ ಕಟ್ಟಡಗಳು ಮತ್ತು ರಚನೆಗಳು. ಶಿಲಾಯುಗದಿಂದಲೂ ನಾವು ಮನುಷ್ಯರೊಂದಿಗೆ ವಾಸಿಸುತ್ತಿದ್ದೇವೆ. ಗುಬ್ಬಚ್ಚಿಗಳ ಬಗ್ಗೆ ತಿಳ್ಕೊಂಡ್ರಲ್ವಾ? ಎಲ್ಲಿ ವಾಸ ಮಾಡ್ತಾವ? ಸಾಮಾನ್ಯವಾಗಿ ನಮ್ಮ ಊರಿನ ಮನೆಯ ಸುತ್ತಮುತ್ತ ಅಂತಂದ್ರೆ ಕಟ್ಟಡಗಳ ಏನಿರ್ತದೆ ಅಂಚುಗಳು, ಅಂಚಿನ ಅಡಿಯಲ್ಲಿ ಸುತ್ತಮುತ್ತ ಇರುವ ಕಸ ಕಡ್ಡಿಗಳನ್ನು ಎಕ್ಕು ತಂದು ಗೂಡು ಮಾಡುವುದರ ಮೂಲಕ ಅವು ವಾಸಸ್ಥಾನ ಮಾಡ್ಕೊಂಡಿರ್ತವೆ ಅಲ್ವಾ? ಗುಬ್ಬಚ್ಚಿಗಳ ಡ್ರಾಯಿಂಗ್ ಮಾಡೋಣ. ಈಗ ಡ್ರಾಯಿಂಗ್ ಮಾಡ್ತೀರಲ್ವಾ? ಮಾಡಿ ನೋಡಿ. ಇಲ್ಲಿ ಟಿವಿಯಲ್ಲಿ ಗುಬ್ಬಚ್ಚಿಗಳ ಡ್ರಾಯಿಂಗ್ ತೋರಿಸಲಾಗ್ತಾ ಇದೆ. ಅದು ನೋಡಿಕೊಂಡು ನೀವು ಕೂಡ ಗುಬ್ಬಚ್ಚಿಯ ಡ್ರಾಯಿಂಗ್ ಮಾಡ್ಬೋದು.